ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಸ್ಸಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವು ಸ್ವಲ್ಪ ಯಾರಾದ್ರೂ ಇದ್ರೆ ತಿಳ್ಕೊಳ್ಳಿ. ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದಿ ಮಾತಾಡಿದ್ದಾರೆ. ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ. ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇರುವಂಥ BK ಹರಿಪ್ರಸಾದ್ ಅವರನ್ನ ಕರೆಸಿ ಮಾಹಿತಿಯನ್ನು ಪಡ್ಕೊಂಡು ಈ ರಾಜ್ಯದಲ್ಲಿರುವಂತಹ ಅಯೋಧ್ಯೆಗೆ ಹೋಗಬೇಕು ಅಂತ ಯಾರೆಲ್ಲ ತಯಾರು ಮಾಡ್ಕೊಳ್ತಾ ಇದ್ರೆ ಅವ್ರಿಗೊಂದಿಷ್ಟು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಪ್ಪ. ಮಾಡ್ಬೋದಲ್ವಾ ಇವಂತ? ಖಂಡಿತವಾಗಿ ಮಾಡ್ಬೋದು. ಈಗ ಅವ್ರು ಕರೆಸ್ಬಿಟ್ಟು ವಿಚಾರಣೆ ಮಾಡಿಸ್ಬೇಕು, ಮಾಹಿತಿ ಪಡ್ಕೊಳ್ಬೇಕು. ಅರುಣ್, ಈಗ ನೀವು ವಿಚಾರ ತೆಗೆದುಕೊಂಡದ್ದು ಇವತ್ತು ಒಬ್ಬ ಆರೋಪಿಗಳನ್ನ ಎತ್ತಿದ್ರಿಂದ ನಾನು ತಗೊಂಡೆ ಅಷ್ಟೇ. ಆರೋಪಿಯ ಬಗ್ಗೆ ವಿಚಾರಣೆ ಬಗ್ಗೆ ಇವತ್ತು ಈಗ ಅವ್ರು ಎತ್ತಾ ಇರೋದು ಆರೋಪಿಗಳ ವಿಚಾರಣೆ. ನಿಮಿಷ, BK ಹರಿಪ್ರಸಾದ್ ಅವ್ರು ಎತ್ತಾ ಇರೋದು ಆರೋಪಿಗಳ ವಿಚಾರಣೆ. ಯಾರೋ ಒಂದು ಕೃತ್ಯವನ್ನ ಮಾಡಕ್ ಹೊರಡ್ತಾ ಇದ್ದಾರೆ. ಅಯ್ಯೋ ರಾಮ ಇವತ್ತಿನ ಸಬ್ಜೆಕ್ಟ್. ಆದ್ರೆ ಈಗ ಬಿಜೆಪಿ ಅವರು ಒತ್ತಾಯಕ್ಕೆ ನೀವು ಡೈವರ್ಟ್ ಮಾಡಿದ್ರಿ. ನಾನೇನ್ ಹೇಳ್ತೀನಿ, ನಾನು ಕಂಡಂತೆ BK ಹರಿಪ್ರಸಾದ್ ಅವರು ತನಗೆ ಸಿಕ್ಕಿದಂತಹ ಮಾಹಿತಿಯನ್ನ ಪತ್ರಕರ್ತರ ಜೊತೆ ಶೇರ್ ಮಾಡಿದ್ದಾರೆ. ನೀವೇನ ಅವ್ರು ಹೇಳಿದ್ರಲ್ಲಿ ನನಗೆ ಯಾವುದೇ ತಪ್ಪು ಅನಿಸೋದಿಲ್ಲ. ಯಾವುದೇ ತಪ್ಪು ನಾನು ಸಬ್ಜೆಕ್ಟಿಗೆ ಬರ್ತೀನಿ. ನಾನು ಕೊನೆಯದಾಗಿ ಮುಖ್ಯಮಂತ್ರಿಗಳು ಅವರ ಕರೆಸಿ ವಾಪಸ್ ನಾನು ಸಬ್ಜೆಕ್ಟಿಗೆ ಬರ್ತೀನಿ. ನಾನು ರಿಕ್ವೆಸ್ಟ್ ಇಷ್ಟೇ ವಿಚಾರದಲ್ಲಿ, ಈ ರಾಜ್ಯದ ಜನರ ಬಗ್ಗೆ ಕಳಕಳಿ ನಿಮಗೆ ಇರೋದ್ರಿಂದ, ಕಾಳಜಿ ಪಾಪ BK ಹರಿಪ್ರಸಾದ್ ಅವ್ರಿಗೆ ತುಂಬಾ ಇರೋದ್ರಿಂದ ದಯವಿಟ್ಟು ಅವರಿಂದ ಕರೆಸ್ಕೊಂಡ್ಬಿಟ್ಟು ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಯಾರು ಇಂತಹ ಅಲ್ಕಟ್ ಕೆಲಸ ಮಾಡ್ತಾ ಇದ್ದಾರೋ ಅಂಥವರನ್ನ ಒಳಗಡೆಗೆ ಹಾಕ್ಬಿಟ್ಟು ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥವ್ರಿಗೆ ಒಂದು ಧೈರ್ಯ ತುಂಬಿ ಅಂತ ಅಷ್ಟೇ ರಿಕ್ವೆಸ್ಟ್. ವಿಶ್ವಾಸ ನನಗಿದೆ, ಅದು ವಿಶ್ವಾಸ. ಅವರಿಂದ ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳೋದಷ್ಟೇ. ಅವ್ರಿಗೆ ತುಂಬಾ ಮಾಹಿತಿ ಇದೆ. ಮಾನ್ಯ ಶಾಸಕರೇ, ಕಾರ್ಯಸೇವಕ ಶ್ರೀಕಾಂತ್ ಪೂಜಾರಿ ಇದ್ರೂ ಸಹ ಅವ್ರು ಇವೆಲ್ಲ ಕೇಸ್ಗಳನ್ನು ಮಾಡಿದಾಗ ನೀವು ಬರೀ ನಾವು ಕಾರ್ಯಸೇವಕಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆ ಘಟನೆಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಆ ಮೂಲಕವಾಗಿ ಅವನು ಆ ಸಾರಾಯಿ ಮಟ್ಕ ಜೂಜಾಟದ ಡಿಫೆಂಡೆನ್ಸ್ ತಗೊಳ್ತಾ ಇಲ್ವಾ ಈ ವಿಚಾರದಲ್ಲಿ? ಒಂದು ಸೆಕೆಂಡ್, ಕಾಂಗ್ರೆಸ್ಸು ಕೇಸ್ಗಳೆಲ್ಲ ವಾಪಸ್ ತಗೊಂಡಿದೆಯಲ್ಲ, ಯಾರ್ಯಾರ್ದು ಕೇಸ್ ವಾಪಸ್ ತಗೊಂಡಿದ್ದು ಸ್ವಲ್ಪ ಯೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ಏನ್ ಮಾಡ್ತೀವಿ? ನೀವು ಯಾರು 20,000 ಕೇಸ್ಗಳು ನೀವು ಕೇಸ್ ವಾಪಸ್ ತಗೊಂಡಿರೋ ಪ್ರಶ್ನೆ ನಾನು ಕೇಳ್ತಾ ಇಲ್ಲ. ನಾನು ಪ್ರಶ್ನೆ ಇರುವಂತದ್ದು, ನೀವು ಕಾರ್ಯಸೇವಕ ಅಂತ ಹೇಳ್ಕೊಂಡ್ಬಿಟ್ಟು ಅವನು ಸಾರಾಯಿ ಮಟ್ಕ ಜೂಜಾಟ ಎಲ್ಲ ಮಾಡ್ಕೊಂಡ್ಬಿಟ್ಟು 16 ಕೇಸ್ಗಳನ್ನ ಮೇಲೆ ಇಟ್ಕೊಂಡಿರೋ ಅದನ್ನು ನೀವು ರಕ್ಷಣೆ ಮಾಡುವಂತ ಸರ್ಕಾರ ಯಾವ್ಯಾವಾಗ ಏನೇನ್ ಮಾಡತ್ತೆ ಅಂತ ನನಗೆ ಗೊತ್ತಿದೆ ಸರ್. ಯಾಕೆಂದ್ರೆ ಸ್ವತಃ ಶಿವಮೊಗ್ಗದಲ್ಲಿ ಅನುಭವಿಸಿರೋರು ನಾವೆಲ್ಲರೂ ಏನ್ ಮಾಡಿದ್ದಾರೆ, ಯಾವ ಕೇಸ್ ಅವನಿಗೆ ಸಂಬಂಧ ಇಲ್ವೋ ಅದನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ SC ST ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸಿ ಅವನ ಮೇಲೆ ಕೇಸ್ ಹಾಕುವಂತ ಒಂದು ಕೆಟ್ಟ ಪರಿಸ್ಥಿತಿ ಸರ್ಕಾರದಲ್ಲಿ ನಡೀತಾ ಇದೆ. ಭದ್ರಾವತಿಯಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಏನು, ಮೊನ್ನೆ ಶಿವಮೊಗ್ಗದಲ್ಲಿ ನಡೆದಂಥ ಇನ್ಸಿಡೆಂಟ್ ಏನು? ಯಾವನು ಡೆತ್ ಬೆಡ್ ಅಲ್ಲಿ ಇರ್ತಾನೆ ಅವನ ಮೇಲೆನೆ ಕೇಸ್ ಹಾಕಿದ್ದಾರೆ ಬಿಟ್ರೆ, ಹಾಗಾಗಿ ಇದ್ರ ಬಗ್ಗೆ ನಂಬಿಕೆ ಹೊರಟೋಗಿರೋದು ನಮಗೆ. ಅವನು ಆ ರೀತಿ ಮಾಡಿದಾನೆ ಅಂತ ನಮಗೆ ನಂಬಿಕೆ ಬರೋದಾದ್ರೆ ಹೇಗೆ? ಇವ್ರು ಈ ರೀತಿ ವರ್ತನೆ ಮಾಡಿದ್ರೆ ಅಲ್ಲ 2022 ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರೋಂಥ ಕೇಸ್ಗಳು ಹಾಕುವಂಥ ವ್ಯವಸ್ಥೆ ಇದೆಯಲ್ಲ, ಹಿಂದೂ ಸಮಾಜವನ್ನ ಬಗ್ಬಡಿಬೇಕು, ಹಿಂದೂ ಕಾರ್ಯಕರ್ತರಿದ್ದಾರೆ, BJP ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಬಗ್ಬಡಿಬೇಕು. ಈ ಮಾನಸಿಕತೆ ಅಂದ್ರೆ ಹೊರಗೆ ಬರ್ಬೇಕಲ್ಲ. ಇವತ್ತು ವಿತ್ ಎವಿಡೆನ್ಸ್ ಕೊಡ್ತೇನೆ ನಾನು. ಇದಕ್ಕೋಸ್ಕರ ನಿಮ್ ಬಗ್ಗೆ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಿಮ್ಮ ಗೃಹ ಸಚಿವರ ವಿರುದ್ಧ ಗೃಹ ಸಚಿವರ ಮನೆಗೆ ನುಗ್ಗಿದ್ರು. ವಿಶ್ವನಾಥನ ಕೊಲೆ ನಡೀತಲ್ಲ ಶಿವಮೊಗ್ಗದಲ್ಲಿ, ಅದ್ಯಾಕೆ ನುಗ್ಗಿದ್ರು? ಒಂದ್ ಸೆಕೆಂಡ್, ವಿಶ್ವನಾಥನ ಕೊಲೆ ನಡೀತಲ್ಲ ಶಿವಮೊಗ್ಗದಲ್ಲಿ,
ಯಾರು ಸರ್ ಕೊಲೆ ಮಾಡಿದ್ದು? ಕೇರಳದಿಂದ ಬಂದಂಥ PFIನವರು. ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ಬಿಟ್ರಲ್ಲ ನೀವು. ನಿಮ್ಮನ್ನು ನಂಬೇಕಾ ನಾವು ಹಿಂದೂ ಸಮಾಜ? ವಿಶ್ವನಾಥನ್ ಊಟ ಮಾಡ್ಕೊಂಬರಕ್ ಹೋಗಿರೋ ಮೇಲೆ ಸರ್ ಮರ್ಡರ್ ಮಾಡ್ಬಿಟ್ರು ಸರ್. 20,000 ತೆಗೆದುಕೊಂಡ್ರೆ ಗಂಗಾಧರ ಮೂರ್ತಿ ಅವರೇ, ನೀವು ಹಾಗಾಗಿ ನಿಮ್ಮಿಂದ ನಮಗೆ ನಿರೀಕ್ಷೆ ಇಲ್ಲ. ನೀವು ಸುಳ್ಳು ಕೇಸ್ಗಳನ್ನು ಹಾಕೋದ್ರೊಳಗೆ ನಿಸ್ಸೀಮರಿದ್ದೀರಿ. ಶ್ರೀಕಾಂತ್ ಪೂಜಾರಿ ಅವರ ಕೇಸ್ ಬೆಂಗಳೂರೊಳಗಡೆ ಮೊನ್ನೆ ನೋಡಿ ನಿಮ್ದು ಹೇಗೆ ನಡವಳಿಕೆ ಅನ್ನೋದಕ್ಕೆ ಯಾರ್ಯಾರು ಹೇಳಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಮ್ಮ ನಡವಳಿಕೆ ಬೇಡ, ನನಗೆ ಉತ್ತರ ಕೊಡಬೇಕಾಗಿದ್ದು ಶ್ರೀಕಾಂತ್ ಪೂಜಾರಿ ಅವರ ಕೇಸನ್ನು ತಡೀರಿ ಸರ್. 4 ವರ್ಷ ಅವಧಿಯಲ್ಲಿ ಯಾಕೆ ನಂಬಿಕೆ ಬರಲ್ಲ? ಬೆಂಗಳೂರಿನೊಳಗಡೆ 4 ಜನ ಭಯೋತ್ಪಾದಕರು ಸಿಕ್ಕರಲ್ಲ ಸರ್. ಅದರ ಉತ್ತರ ಕೊಡಿ. ಬೆಂಗಳೂರಿನೊಳಗಡೆ 4 ಜನ ಸಿಕ್ಕರಲ್ಲ, ಸಿಕ್ಕಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನು ಹೇಳಿಕೆ ನಿಮ್ದು ಗೃಹ ಸಚಿವರದ್ದು? ಅವರು ಭಯೋತ್ಪಾದಕರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ದ ಭಯೋತ್ಪಾದಕರು ಅಂತೇಳಿ. ಅವ್ರು ಮಾಡಬಾರ್ದು ಮಾಡಕ್ ಬಂದಿರೋಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ. ನಿಮ್ಮ ನಾಯಕರು ಹೇಳ್ತಾರೆ ಐಸ್ ಕ್ರೀಮ್ ಈಗ ಏನೇ ಆದ್ರೂ ಕೂಡ ಇದು ರಾಮ ಮಂದಿರದ ವಿಚಾರದಲ್ಲೇ ತಳಕ್ ಹಾಕೊಳ್ತಾ ಹೋಗುತ್ತಾ ಅಂತ. ಇಲ್ಲ, ಒಂದು ನೋಡಿ, ನಾನು ಅದನ್ನೇ ಹೇಳಿದೆ, ಇನ್ನು 5 ತಿಂಗಳು MP ಚುನಾವಣೆ ಮುಗಿಯೋವರೆಗೂ 2 ಪಕ್ಷದ ನಾಯಕರು ಇದನ್ನೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಮುಚ್ಚು ಮರೆಯಲ್ಲೇ ಹೇಳ್ತೀನಿ. ಇವರಿಗೆ ಅದು ಬೇಕು, ಇವರಿಗೆ ಅದು ಬೇಕು, ಅವರು ಆಹಾರವಾಗಿ ಕೊಡ್ತಾರೆ. ಈಗ ಈ ಕಳೆದ 7 ತಿಂಗಳಲ್ಲಿ ಗೌರ್ಮೆಂಟ್ ಬಂದಾಗ ಫಸ್ಟ್ ಕೆಲಸ ಮಾಡಿದ್ದೇನು? ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, DJ ಹಳ್ಳಿ KJ ಹಳ್ಳಿ ಕೇಸ್ಗಳಲ್ಲಿ ಅಮಾಯಕರಿದ್ದಾರೆ, ವಾಪಸ್ ತಗೊಳ್ಳಿ ಕೇಸು ಅಂತ. ಹೌದಾ? ಹುಬ್ಳಿದೊಂದು ಯಾವುದೋ ಒಂದು ಕೇಸಲ್ಲಿ ವಾಪಸ್ ತಗೊಳ್ಳಿ ಅಂತ ಬರೀತಾರೆ. ಆಯ್ತಾ? ಬಟ್ ಹಿಂದೂ ಒಬ್ಬ ಶಾಸಕರು ಕರಸೇವಕರ ಕೇಸ್ ವಾಪಸ್ ತಗೊಳ್ಳಿ ಅಂತ ಬರಲಿಲ್ಲ. ಅವರೇ ಹೇಳ್ಕೊಂಡಾರಲ್ಲ, ಕರಸೇವಕರು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ ಅಂತ ಪ್ರೂವ್ ಮಾಡ್ಕೊಂಡಿಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಲಕ್ಷಣ ನೋಡಿದ್ರೆ ಯಾರಾದ್ರೂ ಹಿಂದೂಗಳು ಹೋಗಿ ನಂದು ವಾಪಸ್ ತಗೋ ಅಂತ ಕೇಳಕ್ಕಾಗತ್ತಾ? ಇರ್ಲಿ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅದರಲ್ಲಿ. ಆ ಡೇಟನ್ನು ಇಯರ್ನ ಐವನ್ ಡಿಸೋಜರು ಯಾರು ಅಧಿಕಾರದಲ್ಲಿದ್ರು ಅಂತ ಕನ್ಫರ್ಮ್ ಮಾಡಬೇಕು. ಒಂದೇ ನಿಮಿಷ, ನಿಮಗೆ ನನಗೆ ಬಂದಿರೋ ಪೊಲೀಸ್ ಮಾಹಿತಿ ಇದು. ಶ್ರೀಕಾಂತ್ ಪೂಜಾರಿ ಅವರ ಬಗ್ಗೆ ರೌಡಿ ಶೀಟ್ ತೆರೆದ ಠಾಣೆ ಯಾವುದು ಅಂತಂದರೆ ಕಸಬಾಪೇಟ ಠಾಣೆಯಲ್ಲಿ ತೆಗೆದಿರೋದು, ಹುಬ್ಳಿ. ತೆಗೆದಿರೋ ಡೇಟ್ ಏನು ಅಂದರೆ 2/10/2013. ಎಷ್ಟು? 2/10/2013. ಕ್ಲೋಸ್ ಆಗಿರೋ ಡೇಟ್ ಇನ್ನೂ ಇಂಪಾರ್ಟೆಂಟ್, 8/7/2017. ಈ 2 ಡೇಟಲ್ಲಿ ಇದ್ದಂಥ ಸರ್ಕಾರ ಯಾವುದು? ಯಾಕೆ ತೆಗೆದ್ರು? ಅವನ ಮೇಲೆ ಇನ್ನೂ ಕೇಸ್ ಪೆಂಡಿಂಗ್ ಇದೆ ಅಂದಮೇಲೆ, 31 ವರ್ಷದ ಹಳೆ ಕೇಸ್ ಪೆಂಡಿಂಗ್ ಇದೆ ಅಂತ ಅಂದಮೇಲೆ ಈ ರೌಡಿ ಶೀಟನ್ನು ಯಾಕೆ ತೆಗೆದ್ರು? ಕೇಸ್ ಪೆಂಡಿಂಗ್ ಇದ್ದಾಗ ಯಾರಾದರೂ ತೆಗಿಯಕ್ಕೆ ಸಾಧ್ಯವ ಕಾನೂನು ಪ್ರಕಾರ? ನಾನೇನು ಕಾನೂನು ಪಂಡಿತ ಅಲ್ಲ, ನಾನೇನು ಲಾಯರು ಅಲ್ಲ. ನನಗಿರೋ ಒಂದು ಸಣ್ಣ ಡೌಟ್, ಇದು ಕಳಿಸಿರ್ತಕ್ಕಂಥ, ನನಗೆ ಅಲ್ಲಿಂದನೇ ಬಂದಿರತಕ್ಕಂಥ ಮಾಹಿತಿ ಇದು. ಯಾರನ್ನ ಕಳಿಸಿರಲಿ ಬೇಡ, ಈ ಡೇಟ್ 2 ನೋಡ್ಬಿಟ್ಟು ಯಾರು ತೆಗೆದಿದ್ದು ಅಂತ ಹೇಳ್ಬೇಕು. 2013ರಲ್ಲಿ 7ನೇ ತಿಂಗಳಲ್ಲಿ ಯಾವ ಸರ್ಕಾರ ಇತ್ತು? ಹಾಕಿದಾಗ 2010ರಲ್ಲಿ ಅಲ್ಲ 17ರಲ್ಲಿ 8/7/2017 ತೆಗೆದಿರೋದು. ಹಾಕಿರೋದು 2/10/2013. ಈ ಟೈಮಲ್ಲಿ ಯಾವ ಸರ್ಕಾರ ಇತ್ತು? ಯಾವ ಅಡ್ವೊಕೇಟು ಮಹಾನ್ ಮೇಧಾವಿಗಳ ಸರ್ಕಾರ ಇತ್ತು? ಯಾರು ತೆಗೆದಿದ್ದು ಅಂತ ಹೇಳ್ಬೇಕು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದು, ಕಾಂಗ್ರೆಸ್ ಅಧಿಕಾರದಲ್ಲಿ. ಅವ್ರು ಒಪ್ಕೊಳ್ಳಲ್ಲ ಬಿಡಿ. ಕೇಸ್ಗಳು ರಿಜಿಸ್ಟರ್ ಆಗೋದು ರೌಡಿ ಶೀಟರ್, ನಾನು ಹೇಳ್ತಿರೋದು ರೌಡಿ ಶೀಟರ್ ತೆಗೆದದ್ದು. ಒಂದು ಕೇಸ್ ಪೆಂಡಿಂಗ್ ಇದ್ದಾಗ ರೌಡಿ ಶೀಟರ್ ತೆಗಿತೀರಿ? ಇವತ್ತು ಇದೆ ಅವನ ಮೇಲೆ. ಹೆಂಗ್ ತೆಗಿತೀರಿ ಮತ್ತೆ? ರೌಡಿ ಶೀಟರ್ ತೆಗೆದವರು ಯಾರು? ಈ ಸ್ಟಿಲ್ ರೌಡಿ ಶೀಟರ್ ಆಯ್ತಲ್ವಾ? ಈ ಸ್ಟಿಲ್ ರೌಡಿ ಶೀಟರ್. ಈ ಸ್ಟಿಲ್ ರೌಡಿ ಇಲ್ಲ, ಶೀಟರ್. ನಾನು ಹೇಳ್ತಾ ಇದ್ದೀನಿ. ಇಲ್ಲ, ವಾಪಸ್ ತಗೊಂಡಿದ್ದಾರೆ ಸರ್. ನೋ ಈಗ ಅವರ ಮೇಲೆ ಸ್ಪಿಟ್ ಅಪ್ ಕೇಸ್ ಆಗಿದ್ದು ಹೇಳ್ತಾ ಇದ್ದೀನಿ. ಈಗ ಇವತ್ತು ಪೊಲೀಸ್ ಸ್ಟೇಷನ್ ಇವತ್ತಿಗೂ ರೌಡಿ ಸೀಟರು ಇಲ್ಲ ಸರ್, ತಗೊಂಡಿದ್ದಾರೆ. ರೌಡಿ ಸೀಟರ್ ನೋಡಿ ಇಲ್ಲೇ ವಾಪಸ್ ತಗೊಂಡಿದ್ದಾರೆ ಸರ್. ಬಿಜೆಪಿ ಅವರು ಬಿಟ್ಟು ಓದ್ಬೇಡಿ. ಬಿಜೆಪಿ ಅವರು ಡಾಕ್ಯುಮೆಂಟ್ ಬಿಜೆಪಿ ಅವರು ಮಾತ್ರ ಅದೇ ಡಾಕ್ಯುಮೆಂಟ್ 20,000 ಕೇಸ್ಗಳನ್ನು 20,000 ರೌಡಿ ಸೀಟರ್ಗಳನ್ನು 4 ವರ್ಷ ಹಿಂದೆ ಒಂದೇ ನಿಮಿಷ ಪ್ಲೀಸ್. 20